ಹಾಯ್ ಹಲೋ ನಮಸ್ಕಾರಗಳು, ಶುಭೋದಯ, ಶುಭ ದಿನ. ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯದಲ್ಲಿ ನಾವು ಈ ಸಂಚಿಕೆಯಲ್ಲಿ ನಿಮಗೆ ಬಹಳ ಅದ್ಭುತ ಅಂದರೆ ಮಹಾ ಅದ್ಭುತ ಅನ್ನೋ ಒಂದು ಪ್ರಾಣಾಯಾಮನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ, ನನಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರೂ ಧ್ಯಾನವನ್ನು ತಿಳಿದುಕೊಳ್ಳಿ ಸ್ನೇಹಿತರೆ. ಮತ್ತು ಬನ್ನಿ ಸ್ನೇಹಿತರೆ, ನೋಡಿ ನಾನು ಇವತ್ತಿನ ವಿಷಯ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಬೇಸಿಗೆಯ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮಗಳ ಬಗ್ಗೆ ಇವತ್ತಿನ ವಿಷಯದಲ್ಲಿ ಚರ್ಚೆಯನ್ನು ಮಾಡೋಣ. ಮತ್ತು ನಿಮಗೆ ಬೇಸಿಗೆಯ ಕಾಲದಲ್ಲಿ ಮಾಡುವ ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾಣಾಯಾಮಗಳ ಉಪಯೋಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬೇಸಿಗೆಯ ಕಾಲದಲ್ಲಿ ಮಾಡುವ ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಗೊತ್ತಲ್ಲ ನಿಮಗೆ ಧ್ಯಾನದ ಪ್ರಾರ್ಥನೆ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನೋಡಿ, ನಾವು ಧ್ಯಾನದ ಪ್ರಾರ್ಥನೆ ಹೇಗೆ ಮಾಡ್ತೀವಿ ಅಂತ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ನೋಡಿ, ನೀವು ಧ್ಯಾನವನ್ನು ಮಾಡುವಾಗ ಆರಾಮಾಗಿ ಕುಳಿತುಕೋಬೇಕು. ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ, ಸುಖಾಸನದಲ್ಲಿ, ವಜ್ರಾಸನದಲ್ಲಿ ನಿಮ್ಗೆ ಯಾವ ಥರ ಬೇಕಾಗುತ್ತೆ ಕುಳಿತುಕೋಬೇಕು ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಂಡು ನೋಡಿ, ಈ ಥರ ಕಾಲು ಈ ಥರ ಹಾಕ್ಕೊಂಡು ಮತ್ತೆ ಆರಾಮಾಗಿ. ಈಗ ನಾ ಧ್ಯಾನ ಮಾಡಬೇಕಂದ್ರೆ ಸೊಂಟ ನೇರವಾಗಿ ಇರಬೇಕು ಸ್ನೇಹಿತರೆ. ಸೊಂಟ ನೇರವಾಗಿ ಇಟ್ಕೊಂಡು ನಾವು ಧ್ಯಾನದ ರೂಪದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಶುರು ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಶುರು ಮಾಡೋಣ ಪ್ರಾರ್ಥನೆ. ಓಂಕಾರ ಮೊದಲನೇದು. ಓ
ಈಗ ಒಂದು ಈಗ ಉಸಿರು ತಗೊಂಡು ಉಸಿರು ಬಿಟ್ಟು ಕೈಯನ್ನು ಉಜ್ಜಿಕೊಂಡು ಕಣ್ಣನ್ನು ಮಾಡಿ. ನೋಡಿ ಸ್ನೇಹಿತರೆ, ಎಷ್ಟು ಆನಂದ ಮತ್ತು ಎಷ್ಟು ಸಂತೋಷ ಅನಿಸುತ್ತೆ ಸ್ನೇಹಿತರೆ ದೇಹಕ್ಕೆ. ಸೊ ಇದು ನಮ್ಮ ಯೋಗದ ಧ್ಯಾನದಲ್ಲಿ ನಾವು ಮೊದಲನೇದು ಓಂಕಾರವನ್ನು ಮಾಡಿದ್ದೀವಿ ಸ್ನೇಹಿತರೆ. ಇದು ಓಂಕಾರ ಮತ್ತು ಎರಡನೇದು ಭ್ರಮರಿ. ಓಂಕಾರ ನಮ್ಮ ಕುತ್ತಿಗೆ ಭಾಗದಿಂದ ಕೆಳಗಡೆ ಎಲ್ಲ ಭಾಗಗಳಿಗೂ ಸ್ಪರ್ಶ ಕೊಡುತ್ತೆ. ಎಲ್ಲ ಅಂಗಾಂಗಗಳಿಗೆ ಅದು ಸ್ಪರ್ಶ ಕೊಟ್ಟು ಎಲ್ಲವನ್ನು ಚಲನೆಯನ್ನು ಮಾಡತಕ್ಕಂಥ ಕೆಲಸ ಮಾಡುತ್ತೆ. ಭ್ರಮರಿ ಕುತ್ತಿಯಿಂದ ಮೇಲ್ಭಾಗ ಅಂದರೆ ಮೆದುಳು, ತಲೆ, ಹಣೆ, ಮೂಗು, ಕಿವಿ, ಬಾಯಿ ಎಲ್ಲಗೆ ಸ್ಪರ್ಶ ಕೊಟ್ಟು ಅದು ಎಲ್ಲ ಅಂಗಾಂಗಗಳಿಗೆ ಕೆಲಸಗಳನ್ನು ಮಾಡುತ್ತೆ ಮತ್ತು ಅದನ್ನು ಸ್ಪರ್ಶ ಕೊಟ್ಟು ಅದನ್ನು ಎಲ್ಲವನ್ನು ಶಾಂತಿಗೊಳಿಸಿ ಮತ್ತು ಅದಕ್ಕೆ ಚೆನ್ನಾಗಿ ಏನೇ ಕೆಲಸ ಮಾಡಿದ್ರು ನಾವು ಯಾವುದೇ ಥರ ಬೋರ್ ಆಗಲಾರ್ದಂಗೆ ನೋಡತಕ್ಕಂಥದ್ದು ನಮಗೆ ಅದನ್ನು ಎನರ್ಜಿ ಕೊಡುತ್ತೆ ಸ್ನೇಹಿತರೆ. ಸೊ ಈಗ ಭ್ರಮರಿಯನ್ನು ಶುರು ಮಾಡೋಣ ಬನ್ನಿ. ಸೇಮ್ ಅದೇ ಥರ ಕೂತ್ಕೋಬೇಕು. ಆರಾಮಾಗಿ ಸುಖಾಸನದಲ್ಲಿ ಕುಳಿತುಕೊಂಡು ನೀವು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಮಾಡಬೇಕು. ನೋಡಿ ಇದೇ ಥರ ನಿಮಗೆ ಎಷ್ಟು ಅನಿಸುತ್ತೆ ಸ್ನೇಹಿತರೆ, ಆರಾಮಾಗಿ ಎಷ್ಟಾಗತ್ತೋ ಅಷ್ಟು ಉಸಿರನ್ನು ತಗೊಂಡು ಓಂ ಅಂತ ಬಿಟ್ಟು ನಾನೇನು ಹೇಳ್ತೀನಿ ಆ ಥರ ನಿಧಾನವಾಗಿ ಹೇಳಿ ಸ್ನೇಹಿತರೆ. ಮೊದಲನೇದು ಬರ್ತಾ ಬರ್ತಾ ಒಂದು 10 ನಿಮಿಷ 10 ಸೆಕೆಂಡು, 20 ಸೆಕೆಂಡು, ಹಾಗೆ 30 ಸೆಕೆಂಡು, 60 ಸೆಕೆಂಡ್ವರೆಗೂ ಮಾಡ್ಬೋದು ಸ್ನೇಹಿತರೆ. ಇದ್ರ ಜೊತೆಗೆ ನಾವು ಮಾಡ್ತಾ ಮಾಡ್ತಾ ಏನಾಗತ್ತಪ್ಪ ಅಂತಂದರೆ ನಾವು ಮಾತಾಡೋ ಶಬ್ದಗಳು ಏನು ತೊದಲ್ತಾ ಇದೆ ಅಂದರೆ ರಾಗ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸಿಂಗರಿಗೆ ಕೂಡ ಇದು ತುಂಬ ಒಳ್ಳೆಯದು. ಧ್ಯಾನವನ್ನು ಮಾಡಬೇಕು. ಯಾರು ಹಾಡುಗಳನ್ನು ಹಾಡ್ತೀರಾ, ಆಮೇಲೆ ಯಾರು ಪ್ರವಚನಗಳನ್ನು ಮಾಡ್ತೀರಾ, ಯಾರು ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತೀರಾ, ಯಾರು ಆಫೀಸ್ಗಳಲ್ಲಿ CEO ಡೈರೆಕ್ಟರ್ಗಳಾಗಿರ್ತೀರಾ, ಈ ಥರ ನಾವು ಬೋಧನೆ ಮಾಡೋರು, ಟೀಚಿಂಗ್ ಮಾಡೋರು ಈ ಧ್ಯಾನವನ್ನು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದಾಗಿ ನಾವು ಮಾತಾಡೋ ಶಬ್ದಗಳು ಸ್ಪಷ್ಟವಾಗಿ ಬರ್ತವೆ. ಮತ್ತು ಅವರು ಟೀಚಿಂಗ್ ಮಾಡೋ ಕೂಡ ತುಂಬ ಖುಷಿಯಿಂದ ನಾವು ಟೀಚಿಂಗನ್ನು ಮಾಡ್ಬೋದು ಧೈರ್ಯದಿಂದ ನಾವು ಟೀಚಿಂಗನ್ನು ಮಾಡ್ಬೋದು ಸ್ನೇಹಿತರೆ. ಈಗ ಬನ್ನಿ ಭ್ರಮರಿಯನ್ನು ಮಾಡೋಣ. ನೋಡಿ ಇದೇ ಥರ ಆರಾಮಾಗಿ ಕೂತ್ಕೊಂಡು ಉಸಿರನ್ನು ನಿಧಾನವಾಗಿ ತಗೊಂಡು ಎಷ್ಟಾಗುತ್ತೋ ಅಷ್ಟು ಮೂಗಿನಿಂದ ನಿಧಾನವಾಗಿ ಉಸಿರು ಬಿಡಬೇಕು ಅಂತ ಅಂದ್ಕೊಂಡು ಬನ್ನಿ ಮಾಡುವ.
ಈಗ ಮತ್ತೆ ಕೈಯನ್ನು ಉಜ್ಜಿಕೊಂಡು ಧೀರವಾಗಿ ನಮ್ಮ ಕಣ್ಣನ್ನು ಕೈ ಬೆರಳ ಸಹಾಯದಿಂದ ಈ ಥರ ತೆಗಿಬೇಕು. ಸೊ ಇದು ಭ್ರಮರಿ ಸ್ನೇಹಿತರೆ, ಗೊತ್ತಾಯ್ತಲ್ವಾ? ಭ್ರಮರಿ ನಾವು ಮಾಡುವಾಗ ನಮ್ಮ ಕುತ್ತಿಗೆ ಭಾಗದ ಎಲ್ಲ ಭಾಗಗಳಿಗೆ ಸ್ಪರ್ಶ ಕೊಟ್ಟು ಎಲ್ಲವನ್ನು ಆಕ್ಟಿವ್ ಮಾಡತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಬುದ್ಧಿ ಚುರುಕುಗೊಳ್ಳುತ್ತೆ, ಏಕಾಗ್ರತೆ ಬರುತ್ತೆ ಮತ್ತು ಮೆಮೊರಿ ಶಕ್ತಿ ಜಾಸ್ತಿ ಆಗುತ್ತೆ, ಗಮನ ಜಾಸ್ತಿ ಬೆಳೀತದೆ. ಸೊ ಇದು ಸ್ನೇಹಿತರೆ ಭ್ರಮರಿದಿಂದ ನಮಗೆ ಉಪಯೋಗಗಳು. ಸೊ ನಾವು ಯಾವುದೇ ಕಾರಣಕ್ಕೂ ಧ್ಯಾನವನ್ನು ಮಾಡುವಾಗ ಇದು ಫೌಂಡೇಶನ್ ಸ್ನೇಹಿತರೆ. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ, ಇದು ನಮಗೆ ಧ್ಯಾನದ ಪ್ರಾರ್ಥನೆ ಅಂತಾರೆ ನಾವು ಅನ್ಕೋಬೇಕು. ಇದು ಧ್ಯಾನದ ಫೌಂಡೇಶನ್. ಸೊ ಸ್ನೇಹಿತರೆ, ಈಗ ಓಂಕಾರ ಭ್ರಮರಿಯನ್ನು ಮಾಡಿದ್ದೀವಲ್ಲ, 5 ನಿಮಿಷ ರಿಲ್ಯಾಕ್ಸ್ ಸ್ನೇಹಿತರೆ. ರಿಲ್ಯಾಕ್ಸ್ ಅನ್ನೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ರಿಲ್ಯಾಕ್ಸ್ ನಾವು ಮಾಡುವಾಗ ಕಣ್ಣು ಮುಚ್ಚಿದ್ರೆ ಸಾಕು, ಸಾವಿರಾರು ಯೋಚನೆಗಳು ನಮ್ಗೆ ಬರ್ತಾ ಇರ್ತವೆ. ಆ ಯೋಚನೆಗಳನ್ನು ತಡೆ ಇಟ್ಟುಕೊಂಡು ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ದಿನಲ್ಲಿ ಮಾಡ್ತಾ ಇದ್ರೆ ಸ್ನೇಹಿತರೆ, ನಮಗೆ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆ ಮತ್ತು ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸುಖ ಅನ್ನೋದೆಲ್ಲವೂ ಸಿಗುತ್ತೆ ಸ್ನೇಹಿತರೆ. ಬನ್ನಿ ಈಗ ನಾವು ಧ್ಯಾನದಲ್ಲಿ ರಿಲ್ಯಾಕ್ಸೇಷನ್ ಅನ್ನು ಮಾಡೋಣ. ರಿಲ್ಯಾಕ್ಸ್, ಆರಾಮಾಗಿ ಕುಳಿತುಕೊಳ್ಳೋದು. ಈಗ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಆರಾಮಾಗಿ ಕೂತ್ಕೋಬೇಕು. ರಿಲ್ಯಾಕ್ಸಲ್ಲಿ ಕೂತ್ಕೋಬೇಕಂದ್ರೆ ಮೊದಲು ಸೊಂಟ ನೇರವಾಗಿ ಮಾಡಿಕೊಂಡು ಧ್ಯಾನದ ರೂಪದಲ್ಲಿ ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ, ನಿಮ್ಗೆ ಯಾವ ಥರ ಆರಾಮಾಗಿ ಅನಿಸುತ್ತೋ ಆ ಥರ ಕುಳಿತುಕೊಂಡು ನೀವು ಕೈಯನ್ನು ಈ ಥರ ಆದರೂ ಹಿಡಿದುಕೊಳ್ಳಿ, ಇಲ್ಲ ಈ ಥರ ಆದರೂ ಹಿಡಿದುಕೊಂಡು ಆರಾಮಾಗಿ ಕುಳಿತುಕೋಬೇಕು ಸ್ನೇಹಿತರೆ. ನೋಡಿ ಈ ಥರ ಕಣ್ಣನ್ನು ಮುಚ್ಚುವಾಗ ಸಾವಿರಾರು ಯೋಚನೆಗಳು ನಿಮ್ಮ ಮುಂದೆ ಬರ್ತವೆ. ದಯವಿಟ್ಟು ಯಾವುದಕ್ಕೂ ನೀವು ಉತ್ತರವನ್ನು ನೀಡಬೇಡಿ, ಆರಾಮಾಗಿ ಕೂತುಕೊಳ್ಳಿ. ಮತ್ತು ನೀವು ನಿಮ್ಮ ತಲೆಯಿಂದ ಕಾಲಿನ ಅಂದರೆ ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ನೀವು ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಕೂದಲು ಹೇಗಿದೆ, ಹಣೆ ಹೇಗಿದೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ, ಕುತ್ತಿಗೆ, ಎಲ್ಲ ಭಾಗಗಳನ್ನು, ಕೈ, ಕಾಲು, ಹೊಟ್ಟೆ, ಬೆನ್ನು, ಸೊಂಟ, ಕಾಲು ಬೆರಳುಗಳು, ಎಲ್ಲ ಭಾಗಗಳನ್ನು ನಿಧಾನವಾಗಿ ಒಂದು ಕಡೆಯಿಂದ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ನಾವು ನಮ್ಮ ಮುಂದೆ ಬರೋ ಯೋಚನೆಗಳಿಗೆ ರಿಪ್ಲೈ ಮಾಡಬಾರ್ದು, ಅದಕ್ಕೆ ಉತ್ತರ ನೀಡಬಾರ್ದು. ಧ್ಯಾನ ವ್ಯರ್ಥ ಆಗುತ್ತೆ ಸ್ನೇಹಿತರೆ. ನಾವು ಕಣ್ಣು ಮುಚ್ಚುವಾಗ ಯೋಚನೆ ಬರೋದಕ್ಕೆ ನಾವು ಉತ್ತರ ಕೊಡಬಾರದು. ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗ ಭಾಗಗಳಿಗೂ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸ್. ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇಡಬೇಕು. ರಿಲ್ಯಾಕ್ಸ್. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಹೇಗೆ ನಿಧಾನವಾಗಿ ಉಸಿರಾಡ್ತಾ ಇದೆ. ನಾವು ಅದನ್ನು ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡ್ಬರುವಾಗ ನಮ್ಮ ಸೊಂಟ ಮತ್ತೆ ಕೆಳಗಡೆ ಬಗ್ಗುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನ ಇರಲಿ. ರಿಲ್ಯಾಕ್ಸ್. ಈಗ ಕೈಯನ್ನು ಬಿಟ್ಟು ಮತ್ತೆ ಉಜ್ಜಿಕೊಂಡು ಕಣ್ಣಿನ ಮೇಲೆ ರೆಪ್ಪೆಯನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಈಗ ಸ್ನೇಹಿತರೆ, ಇದು ಆಯ್ತಲ್ವಾ? ಇದಾದ್ಮೇಲೆ ಒಂದು ದೀರ್ಘ ಉಸಿರು ತಗೊಂಡು ಆಮೇಲೆ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನೇ ನಿಮಗೆ ಹೇಳಿದ್ದೀನಿ,
ಬಿಸ್ ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮಗಳು. ಅದರಲ್ಲಿ ನಾಸಿಕಾ ಪ್ರಾಣಾಯಾಮ ಎಂದು ಕರೀತಾರೆ ಸ್ನೇಹಿತರೆ. ಅಂದರೆ ನಾಸಿಕಾ ಅಂದರೆ ಲೋ ಅನುಲೋಮ ವಿಲೋಮ. ಅನುಲೋಮ ವಿಲೋಮ ಪ್ರಾಣಾಯಾಮ ಹೇಗೆ ಮಾಡುವುದನ್ನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು, ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ನಿಮಗೆ ಧ್ಯಾನದಲ್ಲಿ ಏನೆಲ್ಲಗಳು, ಮೆಡಿಟೇಷನ್ಗಳು ಏನೆಲ್ಲ ಯಾವ್ಯಾವ ಥರ ಮಾಡ್ಕೋಬೇಕಂದ್ರೆ ಪ್ರತಿಯೊಂದು ಶಬ್ದವನ್ನು ನಿಮಗೆ ಇಂಚಿಂಚಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣ ಮಾಹಿತಿ ಧ್ಯಾನದ ಬಗ್ಗೆ ನಿಮಗೆ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಧ್ಯಾನವನ್ನು ಕಲಿತುಕೊಳ್ಳಿ, ಆಮೇಲೆ ನಿಮ್ಮ ಕುಟುಂಬಸ್ಥರನ್ನೆಲ್ಲರನ್ನ ಕಲಿಸಿ ಮತ್ತು ಆರೋಗ್ಯವಾಗಿರಿ ಮತ್ತು ಸಂತೋಷವಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ನಾವು ಬೇಸಿಗೆ ಕಾಲದಲ್ಲಿ ಯಾವ ಥರ ಪ್ರಾಣಾಯಾಮಗಳು ಮಾಡ್ತಾರೆ ಮತ್ತು ಅದರ ಉಪಯೋಗಗಳು ಏನಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಬಂದ್ಬಿಟ್ಟು ನಾಸಿಕಾ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೇಳ್ಬಿಟ್ಟು ಹೇಳ್ತಾರೆ ಸ್ನೇಹಿತರೆ. ಸೊ ಬನ್ನಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ಧ್ಯಾನದಲ್ಲಿ ಬರತಕ್ಕಂಥ ಒಂದು ಪ್ರಾಣಾಯಾಮದಲ್ಲಿ ಇದು ಕೂಡ ಬರುತ್ತೆ. ಕೈಯಿನ ಈ ಥರ ಹಿಡಿದುಕೊಳ್ಳಿ. ಸೊ ಈ ಥರ ಹಿಡ್ಕೊಂಡು ನೋಡಿ, ಮೊದಲು ಈ 2 ಬೆರಳುಗಳನ್ನು ಮಡಚಿ, ಆಮೇಲೆ ಕಿರು ಬೆರಳು ಮಧ್ಯದಲ್ಲಿ ಮಡಚಿ, ಇವೆರಡು ಬೆರಳಿಂದ ಈ ಥರ ಬೆರಳುಗಳನ್ನು ಇಟ್ಕೋಬೇಕು ಸ್ನೇಹಿತರೆ. ಈ ಥರ ಇಟ್ಕೊಂಡು ನಾವು ಈಗ ನೋಡಿ, ನೀವು ಎಡಮೂಗು ಮುಚ್ಚಿದ್ರೆ ಬಲಮೂಗಿನಿಂದ ನಿಧಾನವಾಗಿ ಉಸಿರು ತಗೊಂಡು ಮತ್ತೆ ಬಲಮೂಗಿನಿಂದನೇ ಉಸಿರು ಬಿಡಬೇಕು ಸ್ನೇಹಿತರೆ. ನೋಡಿ, ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನೋಡಿ, ಈ ಥರ ಸ್ನೇಹಿತರೆ ತುಂಬ ಅಂದರೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಇದು ನಮ್ಮ ದೇಹದಲ್ಲಿ. ಅದೇ ಥರ ಈಗ ನಾವು ಬಲಮೂಗಿನಿಂದ ನಿಧಾನವಾಗಿ ಉಸಿರು ತಗೊಳ್ಳೋದು 10 ಬಾರಿ ಮಾಡಬೇಕು ಸ್ನೇಹಿತರೆ. ಅದೇ ಥರ ಈಗ ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರಾಡೋದು. ಅದೇ ಮೂಗಿಂದ ನಿಧಾನವಾಗಿ ಉಸಿರು ತಗೊಂಡು ಅದೇ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಬಿಡಬೇಕು. ಈ ಥರ ಮೊದಲ ಈಗ ಮೂಗನ್ನು ಬಿಟ್ಟು ನಿಧಾನವಾಗಿ ಒಂದು ಉಸಿರು ತಗೊಂಡು ಉಸಿರನ್ನು ಸೊ ಇದು ಆಗಿತ್ತು ನಾಸಿಕಾ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ ಎಂದು ಕರೀತಾರೆ ಸ್ನೇಹಿತರೆ. ಸೊ ಈಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದ್ವಿ. ಇದರಿಂದ ನಮಗೆ
ಉಪಯೋಗಗಳು ಏನೇನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ನಮ್ಮ ದೇಹ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡತಕ್ಕಂಥದ್ದು ಮಾಡುತ್ತೆ. ಇನ್ನೂ ಒಂದು, ನಮಗೆ ಉಸಿರಾಟದಲ್ಲಿ ಏನಾದ್ರು ತೊಂದರೆ ಇದ್ದರೆ ಅದನ್ನು ಸ್ವಚ್ಛಗೊಳಿಸುತ್ತೆ. ಉಸಿರಾಟವನ್ನು ಸರಿ ಮಾಡತಕ್ಕಂಥದ್ದು ಮಾಡುತ್ತೆ. ಮೂರನೇದು ಬಂದ್ಬಿಟ್ಟು ನಮಗೆ ಒತ್ತಡ, ನಮ್ಮ ದೇಹಕ್ಕೆ ಒತ್ತಡ ಮತ್ತು ಏನಾದರೂ ಟೆನ್ಷನ್ಗಳು ಇರ್ತಾವಲ್ವಾ, ಅವುಗಳನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ನಾವೇನಾದರೂ ಜಾಸ್ತಿ ನಮಗೆ ಪ್ರೆಷರ್ ಅದು ಇದು ಕೆಲಸಗಳು ಅಂತೇಳ್ಬಿಟ್ಟು ಏನಿರ್ತಾವಲ್ಲ, ಒತ್ತಡ ಹಾಗೂ ನಮ್ಮ ಮನಸ್ಸಿಗೆ ನಾವು ಕೆಲಸಗಳು ಮಾಡೋ ಎಲ್ಲ ಒತ್ತು ಜಾಸ್ತಿ, ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತೇಳ್ಬಿಟ್ಟು ನಮ್ಮ ಮೈಂಡ್ ತುಂಬ ಇದಾಗ್ಬಿಡುತ್ತೆ, ಸ್ಟ್ರಕ್ ಆಗ್ಬಿಡುತ್ತೆ ಅಂತ ಹೇಳ್ತೀವಲ್ಲ, ಅದನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಏನು ನಾವು ಜೀರ್ಣಕ್ರಿಯೆಗೆ ಅದರಲ್ಲಿ ಏನಾದರೂ ಸಮಸ್ಯೆಗಳು ಇದೆ ಅಂತಂದರೆ ಅದು ಕೂಡ ಶುದ್ಧ ಮಾಡುತ್ತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಒತ್ತಡ ಅವನ್ನೆಲ್ಲ ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಕೋಶ, ನಾವೇನು ಜೀರ್ಣಕ್ರಿಯೆ ಎಲ್ಲ ಕೋಶಗಳಿದ್ದಾವೆ ಅದನ್ನು ಪರಿಶುದ್ಧ ಮಾಡುತ್ತೆ ಸ್ನೇಹಿತರೆ. ಅದರಲ್ಲಿ ಏನಾದರೂ ಇದೆ ಅಂತಂದರೆ ಅದನ್ನು ಶುದ್ಧ ಮಾಡತಕ್ಕಂಥದ್ದು ಮಾಡುತ್ತೆ. ಇವು ಅನುಲೋಮ ವಿಲೋಮಗಳು ಪ್ರಾಣಾಯಾಮವನ್ನು ನಾವು ಮಾಡೋದ್ರಿಂದ ಈ ಉಪಯೋಗಗಳನ್ನು ನಾವು ಅನುಭವಿಸಬಹುದು ಸ್ನೇಹಿತರೆ. ನಮ್ಮ ದೇಹದಲ್ಲಿ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬಹುದು. ಮತ್ತು ಸ್ನೇಹಿತರೆ, ಈಗ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಿದ್ದೀವಲ್ಲ, ಇದರ ಪ್ರಯೋಜನಗಳನ್ನು ನಾವು ತಿಳ್ಕೊಂಡಿವಿ. ಈಗ ಬೇಸಿಗೆಯ ಪ್ರಾಣಾಯಾಮದಲ್ಲಿ ಎರಡನೇದು ಬಂದ್ಬಿಟ್ಟು ನಿಮಗೆ ಅನುಲೋಮ ವಿಲೋಮ ಇದು ನಾಸಿಕ ಆಯಿತು. ಎರಡನೇದು ಬಂದ್ಬಿಟ್ಟು ಕೂಲಿಂಗ್ ಪ್ರಾಣಾಯಾಮ, ಅಂದರೆ ಶೀತಾಲಿ ಪ್ರಾಣಾಯಾಮ ಸ್ನೇಹಿತರೆ. ಕೂಲಿಂಗ್ ಪ್ರಾಣಾಯಾಮ ಅಥವಾ ಶೀತಾಲಿ ಪ್ರಾಣಾಯಾಮ ಅಂದ್ಬಿಟ್ಟು ನಾವು ಕರಿಬೋದು ಸ್ನೇಹಿತರೆ. ಈಗ ನಾವು ಕೂಲಿಂಗ್ ಶೀತಾಲಿ ಪ್ರಾಣಾಯಾಮವನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ನೀವು ಆರಾಮಾಗಿ ಧ್ಯಾನದ ರೂಪದಲ್ಲಿ ಕುಳಿತುಕೊಂಡು ನಿಮಗೆ ಕಂಫರ್ಟ್ ಅನಿಸೋದ್ರಲ್ಲಿ ಆರಾಮಾಗಿ ಹೆಂಗೆ ಅನ್ಸುತ್ತೆ ಆ ಥರ ಕುತ್ಕೊಂಡಿದ್ರಲ್ವ, ಈಗ ಶೀತಾಲಿ ಕೂಲಿಂಗ್ ಪ್ರಾಣಾಯಾಮ ಮಾಡೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಾವು ಪ್ರತಿನಿತ್ಯ ಏನಾದರೂ ಬ್ರಷ್ ಮಾಡುವಾಗ, ಮುಖ ತೊಳೆಯುವಾಗ ಅಷ್ಟೇ ಇದನ್ನ ಕ್ಲೀನ್ ಮಾಡೋದು ಆ ಥರ ಮಾಡ್ತೀವಿ. ನಾಲಿಗೆ ಕೂಡ ನಾವು ಎಕ್ಸಸೈಸ್ ಕೊಡೋದ್ರಿಂದ ನಮಗೆ ಇದರ ಉಪಯೋಗ ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ, ಏನೆಲ್ಲ ಉಪಯೋಗ ಬರುತ್ತೆ ಅಂತ. ಈಗ ಬನ್ನಿ ಮಾಡೋಣ. ಶೀತಾಲಿ ಕೂಲಿಂಗ್ ಪ್ರಾಣಾಯಾಮ, ಶೀತಾಲಿ ಪ್ರಾಣಾಯಾಮ. ನೋಡಿ, ಈಗ ನಾಲಿಗೆ ಈ ಥರ ತಗೊಂಡು ಇದನ್ನು ಮೇಲ್ಭಾಗದಿಂದ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ಸ್ನೇಹಿತರೆ ಬಾಯಿಂದಾನೇ ಉಸಿರಾಡಿ ನಿಧಾನವಾಗಿ ಮೂಗಿಂದ ಉಸಿರು ಬಿಡ್ಬೇಕು ಸ್ನೇಹಿತರೆ. ನೋಡಿ, ಹೀಗೆ ನಿಧಾನವಾಗಿ ಬಿಡಿ. ನೋಡಿ ಸ್ನೇಹಿತರೆ, ಇದನ್ನ ಬಾಯಿಂದ ಉಸಿರು ತಗೊಳ್ಳುವಾಗ ಎಷ್ಟು ತಂಪಾದ ಗಾಳಿ ನಮ್ಮ ದೇಹಕ್ಕೆ ಸೇರುತ್ತೆ. ಎ ಸಿ ಕೂಡ ಏನು ಮಾಡಲ್ಲ ಸ್ನೇಹಿತರೆ, ಈ ಗಾಳಿಯನ್ನು ನಿಮ್ಮ ನಾಲಿಗೆ ಅವಾಗ ತಣ್ಣನೆ ರುಚಿಯನ್ನು ನೋಡುತ್ತೆ ಸ್ನೇಹಿತರೆ. ಇದನ್ನು 20 ಬಾರಿ ಮಾಡ್ಕೊಳ್ಳಿ. ಆಮೇಲೆ ನಾನು ಅನುಲೋಮ ವಿಲೋಮ ಹೇಳಿದೆಲ್ಲ, ನಿಧಾನವಾಗಿದ್ದೆ ಸ್ನೇಹಿತರೆ. ಇದು ನಿಮಗೆ ಭಾಳ ಅಂದರೆ ಭಾಳ ಉಪಕಾರವಾಗುತ್ತೆ. ಇದನ್ನು ನೀವು ಮಾಡುವಾಗ ದಯವಿಟ್ಟು ವಿಡಿಯೋವನ್ನು ಮುಂದೆ ನೋಡಿಕೊಂಡು ಮಾಡಿ ಸ್ನೇಹಿತರೆ. ಮತ್ತು ನೋಡಿ, ಈಗ ನಾವು ನಾಸಿಕ ಆಯಿತು, ಈಗ ಶೀತಾಲಿ ಪ್ರಾಣಾಯಾಮ ಮಾಡಿದ್ವಿ. ಶೀತಾಲಿ ಅಥವಾ ಕೂಲಿಂಗ್ ಶೀತಾಲಿ ಪ್ರಾಣಾಯಾಮ ಆಯಿತು. ಈಗ ಇದರಲ್ಲಿ ಸದಂತ ಪ್ರಾಣಾಯಾಮವನ್ನು ಮಾಡೋಣ ಸ್ನೇಹಿತರೆ. ಬೇಸಿಗೆ ಕಾಲದಲ್ಲಿ ಮಾಡತಕ್ಕಂಥ ಪ್ರಾಣಾಯಾಮದಲ್ಲಿ ಸದಂತ ಪ್ರಾಣಾಯಾಮ. ಬನ್ನಿ, ಸದಂತ ಪ್ರಾಣಾಯಾಮ ಹೇಗೆ ಮಾಡಬೇಕು ಮತ್ತು ಅದರ ಉಪಯೋಗಗಳು ನಾನು ತಿಳಿಸ್ಕೊಡ್ತೀನಿ. ಮೊದಲು ಸದಂತ ಪ್ರಾಣಾಯಾಮವನ್ನು ಮಾಡೋಣ ಸ್ನೇಹಿತರೆ. ನೋಡಿ, ಈಗ ಸದಂತ ಪ್ರಾಣಾಯಾಮ ಮಾಡಬೇಕಂದ್ರೆ ನೋಡಿ, ಈಗ ನಾಲಿಗೆಯನ್ನು ಮಾಡಿದ್ವಲ್ಲ, ಮೇಲೆ ಭಾಗ ಹಿಂಗೆ ಮಾಡಿದ್ವಿ. ಈಗ ಹಲ್ಲುಗಳ ಸ್ನೇಹಿತರೆ, ಹೀಗೆ
ಹಲ್ಲನ್ನು ಈ ಥರ ಕಚ್ಕೊಂಡು ಹೀಗೆ ಇಟ್ಕೊಳ್ಳಿ. ಹಲ್ಲಿಂದ ನಾವು ಉಸಿರು ತಗೊಂಡು, ಬಾಯಿಂದ ಉಸಿರು ತಗೊಂಡು ಮೂಗಿಂದ ನಿಧಾನಕ್ಕೆ ಬಿಡಬೇಕು. ನೋಡಿ ಹೀಗೆ ನೋಡಿ ನಾನು ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಸದಂತ ಪ್ರಾಣಾಯಾಮ, ಶೀತಾಲಿ ಕೂಲಿಂಗ್ ಪ್ರಾಣಾಯಾಮ ಮತ್ತು ಸದಂತ ಪ್ರಾಣಾಯಾಮ. ಬೇಸಿಗೆಯ ಕಾಲದಲ್ಲಿ ಇದೇನೋ ನಾವು ಹೇಳ್ತೀವಿ ಅನುಲೋಮ ವಿಲೋಮ ಪ್ರಾಣಾಯಾಮಗಳು ಮಾಡೋದ್ರಿಂದ ನಮಗೆ ಉಪಯೋಗಗಳು ನಿಮಗೆ ತಿಳಿಸ್ಕೊಟ್ಟೆ. ಮೊದಲನೇದಾಗಿ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂತೋಷ ಕೊಡುತ್ತೆ ಮತ್ತು ನಮ್ಮ ಉಸಿರಾಟದಲ್ಲಿ ಜೀರ್ಣಕ್ರಿಯೆ ಹಾಗೂ ಕೆಲಸ ಮಾಡಬೇಕಂದ್ರೆ, ಪ್ರತಿನಿತ್ಯ ನಾವು ಕೆಲಸ ಮಾಡಬೇಕಂದ್ರೆ ಆರಾಮಾಗಿ ಮತ್ತು ಸಂತೋಷವಾಗಿ ಇರತಕ್ಕಂಥದ್ದು ಮಾಡುತ್ತೆ. ಮತ್ತು ಇದೇನು ಕೂಲಿಂಗ್, ಶೀತಾಲಿ ಮತ್ತು ಸದಂತ ಪ್ರಾಣಾಯಾಮ ಇದು ಬಂದು ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಉಷ್ಣತೆ ಆಗುತ್ತಲ್ವ, ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ ಮತ್ತು ನಮ್ಮ ದೇಹಕ್ಕೆ ಚೈತನ್ಯ ಹುಟ್ಟಿಸುತ್ತೆ ಮತ್ತು ಆರಾಮದಾಯಕ ನೀಡುತ್ತೆ, ದಣುವಾಗೋದನ್ನು ಕಡಿಮೆ ಮಾಡುತ್ತೆ. ಹಾಗೂ ನಮ್ಮ ದೇಹಕ್ಕೆ ಅವಾಗೇನು ಬಿಸಿಲು ಜಾಸ್ತಿ ಇರುತ್ತಲ್ವ, ನೀರು ದಾಹ ಇರುತ್ತಲ್ಲ, ಈ ಪ್ರಾಣಾಯಾಮಗಳು ಮಾಡೋದ್ರಿಂದ ನಿಮಗೆ ಆರಾಮಾಗಿ ಬೇರೆ ಕಾಲದಲ್ಲಿ ಹೇಗಿರ್ತೀವಿ ಆ ಕಾಲದಲ್ಲಿ ಕೂಡ ನೀವು ಆರಾಮಾಗಿರೋ ಥರ ನಿಮಗೆ ನೀರಿನ ದಾಹದ ನಿವಾರಣೆ ಕೂಡ ಮಾಡುತ್ತೆ ಸ್ನೇಹಿತರೆ. ಜಾಸ್ತಿ ದಾಹ ಆಗಲಾರ್ದಂಗೆ ಕೂಡ ನೋಡಿಕೊಳ್ಳುತ್ತೆ ಸ್ನೇಹಿತರೆ. ಈ ಥರ ಉಪಯೋಗಗಳು ನಿಮಗೆ ಇದೆ ಸ್ನೇಹಿತರೆ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ, ಶೀತಾಲಿ ಪ್ರಾಣಾಯಾಮ, ಸದಂತ ಪ್ರಾಣಾಯಾಮ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಷಯದಲ್ಲಿ. ಮತ್ತು ಇದನ್ನು ನೀವು ಏನಂತಂದರೆ, ನಾನು ಪ್ರತಿ ವಿಡಿಯೋದಲ್ಲಿ ನಿಮಗೆ ನಾನು ಕಳಕಳೆಯಿಂದ ನಾನು ಮನವಿಯನ್ನು ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕನ್ನೋ ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋದಲ್ಲಿ, ಈ ಸಂಚಿಕೆಯಲ್ಲಿ ನಾನು ಮಾಡಿದ್ದೀನಿ, ನಿಮಗೆ ಸ್ಪೆಷಲ್ ಆಗಿ ತೋರಿಸಿದ್ದೀನಿ. ಇದನ್ನು ನೀವು ಈಗ ಮಾಡೋರು ನಿಮಗೆ BP, ಶುಗರ್ ಯಾವುದಾದ್ರೂ ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ದೀರಿ ಅಂತಂದರೆ ನಿಮ್ಮ ಡಾಕ್ಟರ್ ಸಲಹೆಯ ಮೇರೆಗೇನು ಈ ಧ್ಯಾನವನ್ನು ನೋಡಿ ಸ್ನೇಹಿತರೆ ಮಾಡ್ಕೊಳ್ಳಿ. ಇದು ಈ ಧ್ಯಾನವನ್ನು ನೀವು ನಿಮ್ಮ ಡಾಕ್ಟರ್ಗಳ ಸಲಹೆಯ ಮೇರೆಗೆ ನೀವು ಮಾಡ್ಕೋಬೇಕು. ಇದನ್ನು ಡೈರೆಕ್ಟಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂತಂದರೆ ನಾನು ನೋಡಿ ಸ್ನೇಹಿತರೆ, 20 ವರ್ಷಗಳ ಕಾಲದಿಂದ ನಾನು ಇವುಗಳನ್ನು ಮಾಡ್ಕೊಂಬರ್ತಾ ಇದ್ದೀನಿ. ನನಗೆ BP ಇಲ್ಲ, ಶುಗರ್ ಇಲ್ಲ, ಮತ್ತೊಂದು ಯಾವುದೇ ಥರದ ಕಾಯಿಲೆಗಳಿಲ್ಲ ಸ್ನೇಹಿತರೆ. ಯಾಕೆಂತಂದರೆ ನಾನು ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ಅದನ್ನು ತ್ಯಜಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹೇಳ್ತೀನಲ್ಲ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ದಯವಿಟ್ಟು ಇವು 3 ನೀವು ನೆನಪಲ್ಲಿ ಇಟ್ಕೋಬೇಕು. ಸ್ಟೆಪ್ 1 ಏನಪ್ಪ ಅಂತಂದರೆ, ನಾವು ಏನೋ ಈಗ ಸಾಫ್ಟ್ವೇರ್ಗಳು ಮತ್ತೊಂದು ಯಾವುದು ಜಾಸ್ತಿ ಕೆಲಸಗಳು ಮಾಡಲ್ಲ, ಮತ್ತು ಮನೇಲಿ ಕೂತಿರತಕ್ಕಂಥ ಎಲ್ಲರೂ ಸ್ನೇಹಿತರೆ, ಈ ಮಾನವ ಜನ್ಮ ಅನ್ನೋದು ಪ್ರತಿಯೊಬ್ಬ ಮನುಷ್ಯರು ಮಾಡೋತಕ್ಕಂಥ ತಪ್ಪು ಏನಪ್ಪ ಅಂತಂದರೆ, ಸ್ಟೆಪ್ಪನ್ನು ಕೆಲಸಗಳು ಮಾಡ್ತಾ ಇರ್ತೀವಿ, ಆದರೆ ಜಾಸ್ತಿ ಕೆಲಸಗಳು ಮಾಡಲ್ಲ, ಕೂತ್ಕೊಂಡೇ ಕೆಲಸ ಮಾಡತಕ್ಕಂಥದ್ದು. ಆಮೇಲೆ ಎಲ್ಲ ಭಾಗಗಳಿಗೆ, ನಮ್ಮ ದೇಹದ ಅಂಗಾಂಗಗಳನ್ನು ಪ್ರತಿನಿತ್ಯ ನಾವು ಅರಿಯದೇ ಇರೋದರಿಂದ, ಆಮೇಲೆ ಅದು ಒಂದು ಸ್ಟೆಪ್ 1 ಆದರೆ ಅದನ್ನು ನಾವು ಧ್ಯಾನದ ರೂಪದಲ್ಲಿ ಎಲ್ಲ ನಮ್ಮ ದೇಹದ ಭಾಗಗಳನ್ನು ನಾವು ಅದನ್ನು ಸರಿ ಮಾಡ್ಬೋದು ಧ್ಯಾನದ ಮುಖಾಂತರ. ಸ್ಟೆಪ್ 2 ಅಂತಂದರೆ ಸ್ನೇಹಿತರೆ, ನಮಗೆ ನಾವೇ ನಾವು ದುಡ್ಡು ಖರ್ಚು ಮಾಡಿಬಿಟ್ಟು ರೋಗಗಳನ್ನು ತಗೊಳ್ತಕ್ಕಂಥದ್ದು. ಒಂದನೇದು ಡ್ರಿಂಕ್ ಅಂತೆ, ಸ್ಮೋಕ್ ಅಂತೆ,
ಆಮೇಲೆ ಗುಟ್ಕಾ ಅಂತೆ ಮತ್ತೊಂದು ಈ ಥರ ಇಲ್ದಿರೋದೆಲ್ಲ ಬೇಡವಾದದ್ದು ನಮ್ಮ ದೇಹಕ್ಕೆ ಬೇಡವಾದದ್ದನ್ನು ನಾವೇ ಅದನ್ನು ಕೆಮಿಕಲ್ಗಳನ್ನು ಹಾಕಿ ರೋಗಗಳನ್ನು ತರೋತಕ್ಕಂಥದ್ದು ಸ್ಟೆಪ್ 2. ಸ್ಟೆಪ್ 3 ಸ್ನೇಹಿತರೆ, ನೋಡಿ ನಮ್ಮನ್ನು ನಂಬಿಕೊಂಡು ನಮ್ಮ ತಂದೆ ತಾಯಿಯವರು ನಮ್ಮನ್ನು ಹುಟ್ಟಿಸಿರ್ತಾರೆ ಮತ್ತು ಅವರು ಏನಂದ್ರೆ ಏನು ಅದು ನಾವು ಇಮ್ಯಾಜಿನ್ ಮಾಡತಕ್ಕಂಥ ಕನಸುಗಳನ್ನು ಕಂಡಿರ್ತಾರೆ. ನನ್ನ ಮಗಳು ಹೀಗಾಗಬೇಕು, ನನ್ನ ಮಗ ಹೀಗಾಗಬೇಕು, ಅವ್ರ ಫ್ಯೂಚರ್ ತುಂಬ ಚೆನ್ನಾಗಿ ಬೆಳಿಬೇಕು ಅನ್ನೋದು ಸಾವಿರಾರು ಕೋಟ್ಯಾಂತರ ಕನಸುಗಳನ್ನ ಕಂಡಿರ್ತಾರೆ. ಅವರು ಕನಸುಗಳಿಗೆ ನಾವು ಮೋಸ ಮಾಡತಕ್ಕಂಥದ್ದು. ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮ ಅಕ್ಕ ತಂಗಿದಿರ್ತಾರೆ, ನಮ್ಮ ಹೆಂಡತಿ ಇರ್ತಾರೆ, ನಮ್ಮ ಗಂಡ ಇರ್ತಾರೆ. ಆ ಥರ ನಮಗೆಲ್ಲರಿಗೂ ಹೆಣ್ಣು ಗಂಡಿಗೂ ನಮಗೆಲ್ಲರಿಗೂ ಒಂದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನು ನಾವು ಮೋಸ ಮಾಡತಕ್ಕಂಥದ್ದು. ಏನೋ ಈ ಥರ ಕುಡಿಯೋದು ಅದು ಇದು ಮಾಡಿಬಿಟ್ಟು ಅವರಿಗೆ ಬೇಗ ಇದೇನಾಗ್ಬಿಡುತ್ತೆ, ಸ್ಟೆಪ್ 3 ಏನಾಗ್ಬಿಡುತ್ತೆ, ಆ ಥರ ಕುಡಿತದಿಂದ ಏನಾಗ್ಬಿಡ್ತಾರೆ, ಮನುಷ್ಯನ ಬೇಗ ಸತ್ತೋಗ್ಬಿಡ್ತಾನೆ. ಅವಾಗ ಏನಾಗುತ್ತೆ, ನಮ್ಮ ತಂದೆ ತಾಯಿದು ನಮ್ಮ ಜೊತೆ ಇರೋರು ಎಲ್ಲರಿಗೂ ನಾವು ಮೋಸ ಮಾಡಿ ಸತ್ತೋಗಂಗಾಗುತ್ತೆ ಸ್ನೇಹಿತರೆ. ಅದರಿಂದ ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಟೆಪ್ 1 ಆದರೆ ನೀವು ಧ್ಯಾನವನ್ನು ಕಲ್ತುಬಿಟ್ಟು ಬೇಗ ರಿಕವರ್ ಆಗ್ಬೋದು. ಸ್ಟೆಪ್ 2 ಆದರೆ ನೀವು ಬದುಕಿಗೆ ಒಂದು ಅವಕಾಶ ಇರುತ್ತೆ. ಅದನ್ನು ನೀವು ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ದುಶ್ಚಟಗಳಿಂದ ದೂರ ಇದ್ದು ನಿಮ್ಮ ಆರೋಗ್ಯನು ಪುಷ್ಟಿಯಾಗಿ ಮಾಡಿ ಇರತಕ್ಕಂಥ ಸ್ನೇಹಿತರೆ. ಸ್ಟೆಪ್ 3 ಬಂದ್ಬಿಟ್ಟು ನಾವು ನೋಡಿ ಆ ಥರ ಎಲ್ಲ ಚಟಗಳನ್ನು ಮಾಡಿಬಿಟ್ಟು ಸತ್ತೋಗ್ಬಿಡ್ತಾರೆ ಸ್ನೇಹಿತರೆ. ಅದು ಸ್ಟೆಪ್ 3 ಸ್ನೇಹಿತರೆ. ಯಾಕೆಂದರೆ ನಮ್ಮನ್ನು ತಂದೆ ತಾಯಿಗಳನ್ನು ಹುಟ್ಟಿಸಿರ್ತಾರೆ ಮತ್ತು ನಾವು ಅವರ ಕನಸುಗಳನ್ನು ನನಸು ಮಾಡಿಸಲಿ ಅಂದರೆ ಒಳ್ಳೆ ಮಗನಾಗಿ ಒಳ್ಳೆ ಮಗಳಾಗಿ ಇದ್ದರೂ ಅವರಿಗೂ ಖುಷಿ ಆಗುತ್ತೆ ಸ್ನೇಹಿತರೆ. ಅದರಿಂದ ದಯವಿಟ್ಟು ಈ ಥರ ಯಾವುದೇ ಕೆಟ್ಟ ಚಟಗಳು ಮಾಡಬೇಡಿ ಮತ್ತು ನಿಮ್ಮ ಆರೋಗ್ಯನ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು. ಇನ್ನು ಈ ಥರ ವಿಡಿಯೋಗಳು ನಿಮಗೆಲ್ಲ ಸಿಗಬೇಕು. ನೀವೆಲ್ಲರೂ ಆರೋಗ್ಯವಾಗಿರಬೇಕು, ಖುಷಿಯಾಗಿರಬೇಕು, ಆನಂದವಾಗಿರಬೇಕು. ನಿಮ್ಮ ಮಾಡೋ ಕೆಲಸಗಳೆಲ್ಲ ಸಂತೋಷದಿಂದ ಎಲ್ಲವೂ ಸಮೃದ್ಧಿ ಆಗಬೇಕಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ, ಧನ್ಯವಾದಗಳು.